ಇವತ್ತು ಸಂಕಷ್ಟಹರ ಚತುರ್ದಶಿ. ದೇವರು ಎಷ್ಟೆಲ್ಲ ಪೂಜೆ ಪುನಸ್ಕಾರ ಹಬ್ಬಗಳು ಹರಿದಿನ ಬಂದರೆ ನಮ್ಮೂರಲ್ಲಿ ನಮಗನ್ಸೋ ರೀತಿ ಬೇರೆ ಊರಲ್ಲಿ ಯಾವತ್ತೂ ಅನ್ಸಲ್ಲ ಅನಿಸುತ್ತೆ ಅಲ್ವಾ. ನಿಜವಾಗ್ಲೂ ನಿಮಗೆ ಸಿಟಿ ಜೀವನ ಇಷ್ಟ ಆಗುತ್ತೆ, ನಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ಅಂತ ಹಳ್ಳಿ ಹುಡ್ಗಿಂತ ಸಿಟಿ ಹುಡ್ಗಬೇಕು ಅಂತಿರಲ್ಲ. ನಿಜವಾಗ್ಲೂ ಸಂತೋಷ ಇದೆಯಾ ಈ ಬೆಂಗಳೂರಲ್ಲಿ? ನನಗೇನೋ ಹಂಗೆ ಅನ್ಸಲ್ಲಪ್ಪ. ಏನಕ್ಕೆ ಅಂದರೆ ಯಾವಾಗ ನೋಡಿದ್ರು ಒಬ್ಬರೇ ಟೀ ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿದೆಯಾ, ಜೊತೆಯಲ್ಲಿ ಇನ್ನೊಬ್ಬರಿಗೆ ಟೀ ಕೊಟ್ಟು ನಮ್ಮ ಮಾತು ಎದುರು ಬದ್ರು ಕೂತಿ ಮಾತಾಡೋ ವಿಷಯ ಚೆನ್ನಾಗಿರುತ್ತಾ ಅಂತ ಅನಿಸುತ್ತೆ ಅಲ್ವಾ. ನಿಜವಾಗ್ಲೂ ಎಷ್ಟು ಹಿಂಸೆಯಪ್ಪ ಅಂತ ಅನಿಸುತ್ತೆ ನನಗಂತೂ. ಒಬ್ಬಳೇ ಬೆಳಗ್ಗೆ ಎದ್ದಳು, ತಿಂಡಿ ಮಾಡಿಡು, ಮಗುನ ರೆಡಿ ಮಾಡು, ಮನೆ ಕೆಲಸ ಮಾಡು, ಪಾತ್ರೆ ತೊಳಿ, ನೆಲ ಒರೆಸು, ಅಡುಗೆ ಮಾಡು, ಎಲ್ಲ ಮಾಡು ಕೂಡ ಇಡು. ನೀನು ಕೆಲ್ಸಕ್ಕೆ ಹೋಗು. ನೀನು ಮನೇಲಿದ್ದು ಬೇಜಾರು ಯಾಕೆ ಮಾಡ್ಕೋತೀಯ? ಆ ಕಡೆ ಈ ಕಡೆ ಹೋಗಿ ಒಂದು ಮನೆ ಕೆಲಸ ಮಾಡ್ಕೊಬಂದ 2,000 ರೂಪಾಯಿ ಬಂತ, ಆಯಿತು ಸರಿ. ಆದರೆ ಅದೆಲ್ಲ ಮುಗಿದು ಮನೆಗೆ ಬಂದಾಗ ಏನು ಅನಿಸುತ್ತೆ ಹೇಳಿ? ಒಂದು ಲೋಟ ನೀರು ಕೊಡೋರು ಮನೇಲಿ ಒಬ್ಬರು ಇಲ್ವಲ್ಲ. ಹಾಂ, ಹೌದಾ ಇಲ್ವಾ? ಹಾಗನ್ಸುತ್ತಾ ಇಲ್ವಾ? ಹಿಂಸೆ ಅನಿಸುತ್ತೆ. ಒಂದು ಲೋಟ ನೀರು ಕೊಡೋರು ಇರಲ್ಲ, ಒಂದು ಲೋಟ ಟೀ ಕುಡಿಯೋಕ್ಕೆ, ನನ್ನ ಜೊತೆ ಮಾತಾಡೋಕ್ಕೆ, ಅಮ್ಮ ಇಲ್ಲಿದ್ದೀಯಾ ಅಮ್ಮ, ಒಂದು ಲೋಟ ಟೀ ಕುಡಿತೀಯಮ್ಮ, ನೀರು ಕುಡಿತೀಯಮ್ಮ ಅಂತ ಕೇಳೋರಿಲ್ಲ. ಸ್ನೇಹಿತರಿಲ್ಲದ ಊರು ಬೆಂಗಳೂರು ಅಂತ ನನಗನ್ಸುತ್ತೆ. ಅಂದರೆ ನಿಮ್ಗೆ ಅನಿಸ್ಬೋದು, ಬೆಳಗ್ಗೆ ಆದರೆ ಹಿಂಗಿರುತ್ತಪ್ಪ ಈ ಜೀವನ, ಹೆಂಗಪ್ಪ ನಡೆಸೋದು? ಬ್ಯುಸಿ ಲೈಫು ಓಕೆ, ಒಪ್ಕೊಳ್ಳೋಣ. ರೋಡಲ್ಲಿ ಒಬ್ಬರು ಜನ ಅವರಾಗಿ ಅವರೇ ಓಡಾಡ್ತಿರ್ತಾರೆ, ಅವರಿಗಾಗಿ ಅವರೇ ಬದುಕ್ತಾರೆ. ಇವತ್ತು ನಾನು ದುಡ್ಡು ಮಾಡ್ಕೊಬೇಕು, ಇವತ್ತು ನಾನು ಸಂಪಾದನೆ ಮಾಡಬೇಕು, ಇವಾಗ ನಾನು ಹೋಗಬೇಕು, ಇದೇ ಜೀವನದ ದಾರಿ, ಇದೇ ಜೀವನದ ಉದ್ಧಾರ. ದುಡ್ಡಿನಿಂದ ಹೋಗಿದ್ದಾರೆ ಹೊರತು ಮನುಷ್ಯನಿಂದೆ ಒಬ್ರಿಗೆ ಸಮಯ ಕೊಡೋದೇ ಹೊರತೋಗಿದೆ ಅಲ್ವಾ. ಅದೇ ಕೂಡು ಕುಟುಂಬದಲ್ಲಿದ್ದಿದ್ರೆ ಮನೆಗೆ ಬಂದ ತಕ್ಷಣ ಅಜ್ಜಿ ತಾತ ಎಲ್ಲರೂ ಇರ್ತಾಯಿದ್ರು. ಮೊಮ್ಮಕ್ಕಳನ್ನ ಕರ್ಕೊಂಬರೋಕ್ಕೆ ಅಜ್ಜಿ ಇರ್ತಾಯಿದ್ರು. ಅತ್ತೆ ಇರಲ್ಲ, ಮಾವ ಇರಲ್ಲ, ಬರೀ ಗಂಡ ಹೆಂಡತಿ. ಅವ್ನು ಬೆಳಗ್ಗೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಇವಳು ಬೆಳಗ್ಗೆ ಇವಳು ಕೆಲ್ಸಕ್ಕೆ ಹೋಗ್ತಾಳೆ. ಆ ಮಗುನ ಕರ್ಕೊಬರೋಕೆ ಒಬ್ಬರು ಹಾಳು, ಕರ್ಕೊಂಡು ಹೋಗೋಕೆ ಒಬ್ಬರು ಹಾಳು, ಬಿಡೋಕ್ಕೊಬ್ರು ಹಾಳು. ಅದೇ ಜೀವನ. ಈ ಜೀವನಕ್ಕೋಸ್ಕರ ಆಚೆ ಹೋಗಿ ಒಂದು ಪಕ್ಕೆ ಇಟ್ಕೊಂಡು ಕಸ ಗುಡಿಸಿ ಬೆಳಗ್ಗೆ ಸಲ. ನೀವು ಆಚೆ ಸುಮ್ಮನೆ ಎದ್ದೋದ್ರೂ ರೋಡಲ್ಲಿ ಕಸ ಹಾಕೋರೆ ಇವಾಗ ಬಂದ ಮಗಳೇ ಯಾವಾಗ ಬಂದವ ಅಂತನಾದ್ರು ಕೇಳ್ತಾರೆ. 5 ನಿಮಿಷ ಜಗಲಿ ಮೇಲೆ ಕೂತಿ ಮಾತಾಡ್ಬಿಟ್ಟು ಹೋಗ್ತಾರೆ. ಅದೇ ನಮ್ಮೂರು, ಅದೇ ನಮ್ಮ ಹಳ್ಳಿ, ಅದೇ ನಮ್ಮ ಜೀವನದ ಉದ್ದೇಶ. ಈ ರೋಡಲ್ಲಿ ಪಕ್ಕ ನಿಂತು ಕಿಟಕಿಲಿ ನೋಡಿದ್ರೆ ಬರೀ ದೊಡ್ಡ ಬಿಲ್ಡಿಂಗ್ಗಳು ಅಕ್ಕಪಕ್ಕ ನಿಂತು ಮಾತಾಡ್ತಾರೆ ಹೊರತು ಯಾರಿಗೂ ಫ್ರೆಂಡ್ಸ್ ಇರಲ್ಲ. ಫೋನಲ್ಲಿ ಮಾತಾಡಿದ್ರು ಭಾವನಾತ್ಮಕ ಎಷ್ಟು ದಿನ ಫೋನಲ್ಲಿ ಮಾತಾಡೋಕ್ಕಾಗುತ್ತೆ? ಎದುರುಗಡೆ ಇದ್ದು ಮಾತಾಡೋದಕ್ಕಿಂತ ಫೋನಲ್ಲಿ ಇದ್ದು ಏನು ಮಾತಾಡೋಕ್ಕಾಗುತ್ತೆ? ಯಾರೂ ಇರಲ್ಲ. ದೂರ ಆಗಬೇಕು, ಒಟ್ಟಿನಲ್ಲಿ ಸಂಬಂಧಗಳನ್ನ ದೂರ ಮಾಡ್ಕೋಬೇಕು, ದೂರ ಇರಬೇಕು. ಇದೇ ಜೀವನ ಆಗೋಗಿರುತ್ತೆ ಅಷ್ಟೇ. ಮನೆಗೆ ಬಂದ ನಿನ್ನ ಮನೇಲಿ ನೀನಿರು, ನನ್ನ ಮನೇಲಿ ನಾನು ಇರ್ತೀನಿ. ಇದೇ ಬೆಂಗಳೂರು. ಕಲಿಸ್ತಿರೋದು ನಮ್ಮ ಮಕ್ಳಿಗೆ ಇದನ್ನೇ. ಸ್ಕೂಲಲ್ಲಿ ಮಾತ್ರ ಫ್ರೆಂಡ್ಸ್ ಆಗಿರಿ, ಸ್ಕೂಲಲ್ಲಿ ಮಾತ್ರ ಆಟ ಆಡಿ, ಬೀದಿಲಿ ಮಕ್ಕಳು ನಿಂತು ಬಿಡಬೇಡಿ ಆಚೆಗೆ. ಯಾವಾಗ್ಲೂ ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಹೋಗಿ ಕರ್ಕೊಬನ್ನಿ ಅಷ್ಟೇ. ಯಾವತ್ತಾರು ಜೊತೇಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಪಾರ್ಟಿ ಬೇಕು. ಅದು ಮಕ್ಳದ್ದೇನಾದ್ರು ಫಂಕ್ಷನ್ ಇರಬೇಕು, ಬರಬೇಕು, ಹೋಗಬೇಕು. ಯಾರ ಮನೆಗೆ ಹೋಗಲ್ಲ, ಯಾರ ಮನೆಗೆ ಬರಲ್ಲ. ತಡಿ ಒಂದು ಸಮಯ ಬೇಜಾರಾಗುತ್ತೋ, ಅಲ್ಲ ಮಕ್ಕನ ಮನೆ ಐತೆ ಹೋಗಿ ಬರೋಣ ಅನ್ನೋದಿಲ್ಲ. ತಡಿ ಇವಾಗ ನಮ್ಮ ತಮ್ಮನ ಮನೆ ಪಕ್ಕದ ಊರೇ ಹೋಗ್ಬಿಟ್ಟು ಬರೋಣ ಅನ್ನೋಂಗಿಲ್ಲ. ಏಕೆಂದರೆ ಯಾರು ಬಾಂಧವ್ಯ ಕೇಳಿಗೆ ಇಷ್ಟಪಡಲ್ಲ. ಅವ್ರ ಹತ್ರ ದುಡ್ಡೇ ಇಲ್ಲ, ಅಲ್ಲೇನಕ್ಕೆ ಹೋಗ್ಬೇಕು? ಬಾ. ಅಯ್ಯೋ ಅವ್ಳು ಕೊಡೋ ಒಂದು ಲೋಟ ಟೀಗೆ ಹೋಗ್ಬೇಕಾ? ಬಾ. ಅಯ್ಯೋ ಅಲ್ಲಿ ಏನಕ್ಕೆ ಹೋಗಿ ಮಾತಾಡ್ತೀಯ? ಬಾ. ಇದೇ ಆಗೋಗ್ಬಿಟ್ಟಿದೆ. ದುಡಿ ಯಾಕೆ ಬಾಂಧವ್ಯಕ್ಕೆ ಬೆಲೆ ಹೊರ್ಟೋಯ್ತಲ್ಲ ಅಂತ ನೋವಾಗುತ್ತೆ. ದುಡ್ಡು ಮನುಷ್ಯನಿಗೆ ಏನು ಬೇಡ, ದುಡ್ಡು. ಯಾ ಅರಿವು? ಒಂದು ಲೋಟಕ್ಕೂ ದುಡ್ಡು, ಒಂದು ಟೀಗೂ ದುಡ್ಡು. ಈ ಟೀಗೆ ಇದರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ನಾನು ಕುಡಿಬೇಕು ಅನ್ನೋ ಆಸೆ ಇದೆ. ಅದೇ ಹೋಟ್ಲಲ್ಲಿ ಒಂದು ಪ್ಲಾಸ್ಟಿಕ್ ಲೋಟ ಇಟ್ಟು ಟೀ ಹಾಕಿ ಕೊಡ್ತಾನಲ್ಲ, ಅವನು ದುಡ್ಡಿಗಾಗಿ ಮಾಡಿರ್ತಾನೆ.
ಆ ಟೀ ಕುಡಿಯೋದ್ರಲ್ಲಿ ಸಂತೋಷ ಇದೆಯಾ ಹೊರತು ಮನೆಗೆ ಬಂದವ್ರಿಗೆ ಒಂದು ಲೋಟ ಟೀ ಕೊಡೋ ಸಂತೋಷವೂ ಇರಲ್ಲ, ಮಾನವೀಯತೆಯೂ ಇರಲ್ಲ. ಆವಾಗ ಹೇಳ್ತಾ ಇದ್ರು ಏನಂತ ಅಂದರೆ, ಯಾರಾದ್ರೂ ಕುಡಿಯೋಕ್ಕೆ ನೀರು ಕೇಳಿದ್ರೆ ಕೊಡಬೇಕಂತೆ. ನೀರಿಗೆ ಯಾವ ಕಟ್ಟು ಇಲ್ಲ, ಯಾವ ಜಾತಿ ಭೇದ ಭಾವ ಏನೂ ಇಲ್ಲ. ಒಂದು ಲೋಟ ನೀರು ಕೇಳಿದ್ರೆ ಕೊಡ್ತಾಯಿದ್ರಿ. ಬೆಂಗಳೂರಲ್ಲಿ ಒಬ್ರು ಮಾತಾಡಲ್ಲ, ಒಬ್ಬರು ಅಲ್ಲ ಅಕ್ಕಪಕ್ಕದ ರೋಡಿಗೆ ಕೂಡ ಮಾತಾಡಲ್ವೇನೋ. ಈ ಥರ ಜನಗಳಿರೋ ಮಧ್ಯೆ ನಾವು ಬದುಕ್ತಾಯಿದ್ದೀವಿ ಅಂದರೆ, ಹಳ್ಳಿಲಿದ್ದು ಸಿಟಿಗೆ ಬಂದು ಸೇರ್ಕೊಂಡಿರ್ತೀವಲ್ಲ, ಈ ಲೈಫು ದೊಡ್ಡ ಟಾರ್ಚರ್ ಅನಿಸುತ್ತೆ ನಿಜವಾಗ್ಲೂ. ನಮ್ಮ ಮಾತಿಗೆ, ನಮ್ಮ ಮನಸ್ಸಿಗೆ ಅದ್ರ ಬೆಳೆನೇ ಹೊರ್ಟೋಗಿರುತ್ತೆ. ಎಲ್ಲೋಗಿ ಎಲ್ಲಿ ಬರೋದು. ಬೆಂಗಳೂರು ಸೇರಿದ್ದೀವಿ, ಬದುಕಬೇಕು, ಸಂಸಾರ ನಡೆಸಬೇಕು.